ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण श्रीमद् भागवतम 6th canto 10th chapter so ದೇವರ್ಗಳು ಮತ್ತೆ ವೃತ್ರಾಸುರ ಇವರ ಮಧ್ಯದಲ್ಲಿ ಯಾವ ತರ ಯುದ್ಧ ಎಲ್ಲ ನಡೀತು ಅದ್ರ ಬಗ್ಗೆ ಈ ಅಧ್ಯಾಯ ಇರುತ್ತೆ. ಇವಾಗ ನಾವು ನೋಡೋಣ. ಸೊ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ, ಆ ದೇವೋತ್ತಮ ಪರಮ ಪುರುಷ ಅವರೇ ಯಾರು ಈ ಪ್ರಪಂಚ ಸೃಷ್ಟಿಗೂ ಕಾರಣ, ಮೂಲ ಕಾರಣ ಆ ಭಗವಂತ ಹರಿ ಇಂದ್ರ ಹತ್ರ ಈ ತರ ಉಪದೇಶ ಮಾಡಿಬಿಟ್ಟು ಏನು ಉಪದೇಶ ಮಾಡಿದ್ದಾರೆ, ನಾವು ಈ ತರ ವೃತಾಸುರನೇ ಸಾಯಿಸಕ್ಕಾಗಲ್ಲ, ಯಾಕಂದ್ರೆ ಅವನ್ ನಮ್ ಭಕ್ತರ್ನಿ ಕೊಲ್ಲಕ್ಕಾಗಲ್ವೇ, ನಾವು ವೃತಾಸುರನೇ ನಾವು ಕೊಲ್ಲಕ್ಕಾಗಲ್ಲ. ಸೊ ಅದಕ್ಕೆ ಅವರು ನೆಕ್ಸ್ಟ್ ಒಂದು ದಾರಿ ಹೇಳ್ಬಿಟ್ಟಿದ್ದಾರೆ. ಈ ತರ ಹೋಗಿ ತದ್ದಿಚ್ಚಿ ಹತ್ರ ಹೋಗಿ ಅವರದು ಬೋನ್ಸ್ ಕೇಳಿ ಅದು ಇಟ್ಕೊಂಡು ಒಂದು ಆಯುಧ ಮಾಡಿ ಅವ್ರ ಹತ್ರ ಜಗಳ ಮಾಡಿ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ಆ ಜಾಗದಿಂದ ಅವರು ಮಾಯ ಆಗ್ಬಿಡ್ತಾರೆ. ಮತ್ತೆ ಶುಭದೇವರು ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ಮಹಾರಾಜನೇ, ಈ ತರ ದೇವರುಗಳು ಎಲ್ಲರೂ ಭಗವಂತನ ಏನ್ ಉಪದೇಶ ಮಾಡಿದಾರೋ ಅದೆಲ್ಲ ಕೇಳ್ಬಿಟ್ಟು ಇವಾಗ ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ, ಅದರ್ವ ಮಗ ತದಿಚ್ಚಿ ಅವರನ್ನೇ ನೋಡಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ, ಯಾಕಂದ್ರೆ ಆ ತದಿಚ್ಚಿ ಎಷ್ಟು ಒಂದು ಶ್ರೇಷ್ಠರಂದ್ರೆ ಅವ್ರಿಗೂ ಅಷ್ಟು ದಯಾಳ ಗುಣ ಇರುತ್ತೆ. ಅವರು ದೇಹನಿ ಯಾಚನೆ ಮಾಡಕ್ಕೋಸ್ಕರ ಈ ದೇವರುಗಳೆಲ್ಲ ಅಲ್ಲಿ ಹೋಗ್ತಾರೆ. ಸೊ ಹೋಗಿ ಕೇಳಿದ ಮೇಲೆ ಅವ್ರು ಕೊಟ್ಬಿಡ್ತಾರೆ ಏನು, ಆ ತರ ಯಾರು ಕೊಡಲ್ಲ. ಯಾಕಂದ್ರೆ ಎಲ್ಲರಿಗೂ ಅವರವರು ದೇಹ ಅಂದ್ರೆ ಏನು ಅಷ್ಟು ಒಂದು ಪ್ರೀತಿ. ಇವಾಗ ನಮ್ಮ ಮನೇಲಿ ಏನೋ ಒಂದು ಚಿಕ್ಕ ಪರ್ಸ್, ಆಕ್ಚುಲಿ ಅದ್ರಲ್ಲಿ ಏನು ಒಂದು 10 ರೂಪಾಯಿ 15 ರೂಪಾಯಿ ಇರುತ್ತೆ ಅಷ್ಟೇ. ಆ ಪರ್ಸ್ ಎಲ್ಲೋ ಇಟ್ಬಿಟ್ಟಿದೀವಿ, ಬಟ್ ಹುಡ್ತಾ ಇದೀವಿ, ಅಯ್ಯೋ ಎಷ್ಟು ದಿನ ನಾವು ಇಟ್ಕೊಂಡಿದೀವಿ ಆ ಪರ್ಸ್ನಿ, ಹುಡುಕಿ ಮತ್ತೆ ಅದು ತಗೊಳ್ತು. ಸೊ ಆತರ ಅದು ಹಳೆ ಪರ್ಸು, ಅದು ಆ ಪರ್ಸ್ ಎಲ್ಲಾದ್ರೂ ಹೋಗಿದ್ರೆ ಅದಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಅದ್ರೇನು ಓನ್ಲಿ 10 ರೂಪಾಯಿ ಇರುತ್ತೆ, ಇಲ್ಲಂದ್ರೆ ಅದೂ ಇರಲ್ಲ ಆ ತರ. ಸೊ ಆ ತರ ಇರುವಾಗ ನಾವು ಇಷ್ಟು ವರ್ಷ ಇಂದು ಈ ದೇಹನೇ ಅಷ್ಟು ರಕ್ಷಣೆ ಮಾಡಿ ಪೋಷಣೆ ಮಾಡಿ ಇಟ್ಕೊಂಡಿದ್ವಿ. ಯಾರಾದ್ರೂ ಕೇಳಿದ್ರೆ ನಮ್ ದೇಹನ ಕೊಟ್ಬಿಟ್ಟಿದ್ರೆ ಏನು, ಇಲ್ವೇ? ಸೊ ಅದೇ ತರ ಎಲ್ಲಾರು ಯಾರು ಈ ತರ ದೇಹನ ಕೊಡಿ ಯಾಚನೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಏನು, ಬಟ್ ಅದು ಬಂದು ಒಳ್ಳೆ ರೀಸನ್ ಆಗಿ ಇದೆಯಾ ಅವರು ನೋಡ್ತಾರೆ, ಅವ್ರು ನಗ್ತಾರೆ. ತದಿಚ್ಚಿ ಹತ್ರ ಹೋಗಿ ಇವ್ರು ಕೇಳುವಾಗ ಅವ್ರು ನಗ್ತಾರೆ, ಇದೇನಪ್ಪ ನಿಮ್ ದೇಹ ಎಲ್ಲಾರು ಏನು ಹಣ್ಣು ಕೊಡು, ಐಶ್ವರ್ಯ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾರೆ, ಇವರೇನು ನಮ್ ದೇಹನೇ ಕೇಳ್ತಾರೆ. ತದಿಚ್ಚಿಗೆ ನಗು ಬಂದ್ಬಿಟ್ಟಿದೆ. ಅವರು ಓಕೆ ಇನ್ನು ನಕ್ಕೊಂಡೆ ಕೇಳ್ತಾರೆ, ಓ ಶ್ರೇಷ್ಠವಾದ ದೇವರುಗಳೇ, ನೀವು ಬಂದು ಆಕ್ಚುಲಿ ಪ್ರಾಣ ಬಿಡುವಾಗ, ಈ ದೇಹ ಬಿಟ್ಟು ಪ್ರಾಣ ಹೋಗುವಾಗ ಅಷ್ಟು ಒಂದು ಕಷ್ಟ ಬರುತ್ತೆ. ಬಟ್ ಪ್ರಾಣ ಹೋಗಕ್ಕೆ ಯಾರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಈ ದೇಹ ಬಿಡಕ್ಕೆ ಯಾರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಸ್ವಲ್ಪ ದಿನ ಇದ್ರೆ ಆ ದೇಹ ಮೇಲೆ ಅವ್ರಿಗೆ ಅಷ್ಟು ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಸೊ ಆ ತರ ಇರುವಾಗ ಇವಾಗ ಸ್ವಲ್ಪ ದಿನ ಯೂಸ್ ಮಾಡೋ ಏನೋ ಒಂದು ಬಟ್ಟೆಯೋ, ಇಲ್ಲ ಏನೋ ಖರ್ಚಿಫು, ಇಲ್ಲಂದ್ರ ಪರ್ಸು, ಏನಾದ್ರು ಒಂದು ಎಲ್ಲೋ ಇಟ್ಬಿಟ್ಟಿದೀವಿ, ಹುಡುಕ್ತಾ ಇರ್ತೀವಿ, ಸಿಕ್ಕಿದ ಹಬ್ಬ ಸಿಕ್ಬಿಟ್ಟಿದೆ ಅಂತ ನಾನು ಅನ್ಕೊಳ್ತೀವಿ. ಸೊ ಆ ತರ
ಅಷ್ಟು ಒಂದು ವಸ್ತು ಮೇಲ್ಗಡೆ ನಾವು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ. ಬಟ್ ಈ ದೇಹ ಇಷ್ಟು ಸುಲಭವಾಗಿ ಕೇಳ್ಬಿಡ್ತೀರಾ. ಮರಣ ಬರುವಾಗ ಆ ವೇದನೆ ಅಷ್ಟು ಒಂದು ಜಾಸ್ತಿ ವೇದನೆ ಇರುತ್ತೆ. ಈ ಜೀವಾತ್ಮ ಈ ಭೌತಿಕ ಶರೀರನೇ ಬಿಡಕ್ಕೆ ಅಷ್ಟು ನೋವು ಅನುಭವಿಸುತ್ತೆ. ಬಟ್ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅವ್ರು ಕೇಳ್ತಾರೆ. ಯಾಕಂದ್ರೆ ನಾವು ಗರುಡ ಪುರಾಣ ನೋಡಿದ್ರೆ ಈ ದೇಹ ಬಿಡುವಾಗ 42,000 ಸ್ಕಾರ್ಪಿಯೋ ತೇಲುಗಳು ಸ್ಕಾರ್ಪಿಯೋ. ಸೊ ಅದು ಒಂದು ಕಚ್ಚೋ ಅಷ್ಟು ನೋವು ಬರುತ್ತೆ. ಸೊ ಆ ತರ ಇರುವಾಗ ಇಲ್ಲಿ ಏನು ಈ ಎಷ್ಟು ಸುಲಭವಾಗಿ ಇವರು ನಿಮ್ ದೇಹ ನಮ್ಗೆ ಬೇಕು ಅಂತ ಕೇಳ್ಬಿಡ್ತಾರೆ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿರೋ ಒಂದೊಂದು ಜೀವರಾಶಿ ಈ ದೇಹ ಮೇಲಿದ್ರೆ ಅವರವರ ದೇಹ ಮೇಲಿದ್ರೆ ಅವರವ್ರಿಗೆ ಅಷ್ಟು ಒಂದು ಆಕರ್ಷಣೆ ಇರುತ್ತೆ. ಎಲ್ಲರೂ ದೇಹ ಬಿಡಬೇಕು ಆತರ ಅಷ್ಟು ಸುಲಭವಾಗಿ ಬಿಡ್ಬಿಡಲ್ಲ. ಅದು ಯಾವ ತರ ನಾವು ರಕ್ಷಣೆ ಮಾಡಬೇಕು, ಯಾವ ತರ ಅದು ನಾವು ಪೋಷಿಸಬೇಕು, ರಕ್ಷಿಸಬೇಕುನೇ ಎಲ್ಲ ಯೋಚನೆ ಮಾಡ್ತಾರೆ. ಯಾಕೆ ಆ ದೇವೋತ್ತಮ ಪರಮ ಪುರುಷ ವಿಷ್ಣುವೇ ಬಂದು ನಿಮ್ ದೇಹ ಕೊಡಿ ಕೇಳಿದ್ರೆ ಆತರ ಯಾರು ಕೊಡಕ್ಕೆ ಇಷ್ಟಪಡಲ್ಲ ಅಂತೆ. ಆದ್ರೆ ನೋಡ್ಕೊಳ್ಳಿ ಅಷ್ಟು ಅವರವರ ದೇಹ ಮೇಲೆ ಅವರವ್ರಿಗೂ ಅಷ್ಟು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಆಕ್ಚುಲಿ ದೇವರುಗಳು ಏನು ಭಗವಂತ ಹೇಳಿದಾರ, ವಿಷ್ಣು ಹೇಳಿದಾರ, ಅದಕ್ಕೆ ಇಲ್ಲಿ ಬಂದು ದದೀಚಿ ಹತ್ರ ಕೇಳ್ತಾರೆ. ಅವರು ಸ್ವಂತ ಉಪಯೋಗಕ್ಕೋಸ್ಕರ ಅವ್ರು ಏನ್ ಕೇಳಿಲ್ಲ, ಈ ತರ ದೇವರುಗಳು ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರು ಈ ತರ ಕೇಳ್ತಾರೆ. ಬಟ್ ಆಕ್ಚುಲಿ ದದೀಚಿ ಸ್ವಲ್ಪ ಅವ್ರ ಹತ್ರ ಆತಾಡ್ತಾರೆ, ಬೇರೆ ಏನಿಲ್ಲ, ಆತರ ಮಾತಾಡ್ತಾರೆ, ಆಟಾಡೋ ತರ ಮಸಾಗ್ ಗುಡಿ ಹತ್ರ ಮಾತಾಡ್ತಾರಲ್ವಾ. ಆಕ್ಚುಲಿ ಯಾಕಂದ್ರೆ ಅವರೇ ಒಂದು ದೊಡ್ಡ ಋಷಿ ಅಲ್ವಾ, ಆ ಋಷಿಗೆ ಆಕ್ಚುಲಿ ಯಾವ ಒಂದು ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಇವರ ಮನ್ಸಲ್ಲಿ ಏನಿದೆ, ದೇವರುಗಳ ಮನ್ಸಲ್ಲಿ ಏನಿದೆ ನೋಡಕ್ಕೋಸ್ಕರ ಆ ತರ ಮಸಕ್ ಮಾಡ್ತಾರೆ. ಇವಾಗ ದೇವರುಗಳು ಹೇಳ್ತಾರೆ, ಓ ಶ್ರೇಷ್ಠವಾದ ಬ್ರಾಹ್ಮಣರು, ನೀವು ಬಂದು ಅಷ್ಟು ಒಂದು ಶ್ರೇಷ್ಠರು, ನೀವು ಬಂದು ನೀವು ಮಾಡೋ ಎಲ್ಲಾ ಕೆಲಸಗಳು ಅಷ್ಟು ಪುಣ್ಯವಾದ ಕೆಲಸಗಳು, ಅಷ್ಟು ಎಲ್ಲರೂ ಹೊಗಳೋ ತರ ನೀವು ನಡ್ಕೊಳ್ತಾ ಇದ್ದೀರಾ, ನೀವೊಂದು ಪುಣ್ಯ ಪುರುಷರು. ಸೊ ಈ ತರ ಇರೋರು ಯಾವ ತರ ಮುಖಸ್ತುತಿ ಮಾಡ್ತಾರೆ ನೋಡಿ, ಈ ತರ. ಯಾಕಂದ್ರೆ ಒಬ್ರು ನೀವು ಬಂದು ನೀವು ಅಷ್ಟು ಸೌಂದರ್ಯ, ನಿಮ್ ಕಣ್ಣು ಅಷ್ಟಿದೆ, ನಿಮ್ ಮೂಗು ಇಷ್ಟಿದೆ, ನಿಮ್ ಮಾತು ಅಷ್ಟಿದೆ, ನಿಮ್ ದೇಹ ಇಷ್ಟು, ಆ ತರ ಈ ತರ ಒಬ್ಬರನ್ನ ಯಾರಾದ್ರೂ ಗ್ಲೋರಿಸ್ ಮಾಡಿದ್ರೆ ಏನ್ ಮಾಡ್ಬಿಡ್ತಾರೆ, ನೀವು ಅಡಿಗೆ ಮಾಡೋ ತರ ಬೇರೆ ಯಾರೇ ಮಾಡೋದಿಲ್ಲ, ಅಷ್ಟು ಒಂದು ಟೇಸ್ಟ್ ಸೂಪರ್ ಆ ತರ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೆ, ಬಿದ್ಬಿಡ್ತಾರೆ. ಬಿಡ್ತಾರಲ್ವಾ? ಖಂಡಿತ ಬಿದ್ಬಿಡ್ತಾರೆ. ಏನಿಲ್ಲ, ಯಾರಾದ್ರೂ ನಿಮ್ಮ ಹತ್ರ ಬಂದು ಮತ್ತೆ ನೀವು ಮಾಡಿದ ಅಡಿಗೆ ಸೂಪರ್, ಈ ತರ ಟೇಸ್ಟ್ ನಾವು ಎಲ್ಲೇ ಊಟ ಮಾಡಿಲ್ಲ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಾ? ಹರೇ ಕೃಷ್ಣ. ಸೊ ಆ ತರ ಯಾರಾவது ನಿಮ್ಮ ಅಡಿಗೆ ಚೆನ್ನಾಗಿದೆ, ಆ ತರ ಚೆನ್ನಾಗಿದೆ ಹೇಳಿದ್ರೆ ಏನ್ ಮಾಡ್ತೀವಿ ನಾವು, ಅಷ್ಟು ಖುಷಿ ಪಟ್ಟು ಮತ್ತೆ ಮತ್ತೆ ಅವ್ರಿಗೂ ಬಡಿಸ್ತೀವಿ, ಮಾಡಿ ಕೊಡ್ತೀವಿ ಅಲ್ವಾ. ಸೊ ಆ ತರ ದೇವರುಗಳು ಏನ್ ಮಾಡ್ತಾರೆ, ಅವ್ರಿಗೂ ಮುಖಸ್ತುತಿ ಮಾಡ್ತಾ ಇದ್ದಾರೆ. ಓ ನೀವು ಆ ತರ ಈ ತರ ನೀವು ಎಕ್ಸ್ಟ್ರಾ ಆಗ ಅವ್ರ ಬಗ್ಗೆ ಜಾಸ್ತಿ ಹೊಗಳ್ತಾ ಇದ್ದಾರೆ. ಆಕ್ಚುಲಿ ಇದೇ ಇಂದ್ರ ಇದಕ್ಕೂ ಮುಂಚೆ ಏನ್ ಮಾಡಿದಾನೆ, ತಲೆ ಕತ್ತರಿಸ್ಬಿಟ್ಟಿದ್ದಾನೆ ಆ ದದೀಚಿ ಋಷಿದು. ಇವಾಗ ನೋಡಿ ಅವರು ಬೋನ್ ಬೇಕು ಈ ತರ ಅವ್ರಿಗೂ ಹೊಗಳ್ತಾ ಇದ್ದಾನೆ. ನೀವು ಬಂದು ಒಂದು ಪುಣ್ಯಾತ್ಮ, ಮತ್ತೆ ಇರೋ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗುತ್ತಂದ್ರೆ ಯಾರ ಎಲ್ಲರೂ ಒಪ್ಕೊಳ್ತಾರಲ್ವಾ. ಸೊ ಆ ತರ ಇರುವಾಗ
ಓ ನಿಮ್ದು ಎಲ್ಲರಿಗೂ ಒಳ್ಳೇದಾಗುತ್ತೆ, ನೀವು ಕೊಟ್ಬಿಡಿ ಅಂದ್ರೆ ಏನ್ ಮಾಡ್ತಾರೆ, ಓಕೆ ಏನ್ ಮಾಡೋದು, ನಮ್ಮಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೊಟ್ಬಿಡ್ತಾರೆ. ಸೊ ಆ ತರ ನೀವು ಈ ತರ ನೀವು ಆ ತರ ಏನ್ ಮಾಡ್ತಾರೆ, ಹೊಗಳ್ತಾ ಇದ್ದಾರೆ. ಸೊ ಆಕ್ಚುಲಿ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಜಾಸ್ತಿ ಸ್ವಾತಿಗರ್ಗಳು ಏನ್ ಮಾಡ್ತಾರೆ, ಮತ್ತವ್ರ ಹತ್ರ ಹೋಗಿ ಯಾಚನೆ ಮಾಡ್ತಾರೆ. ಆ ತರ ಯಾಚನೆ ಮಾಡುವಾಗ ಅವ್ರ ಹತ್ರ ಇದೆಯಾ ಇಲ್ವಾ ಇವ್ರಿಗೆ ಗೊತ್ತಿಲ್ಲ, ಆದ್ರೆ ಹೋಗಿ ಅವ್ರ ಹತ್ರ ಏನ್ ಮಾಡ್ಬಿಡ್ತಾರೆ, ಕೇಳ್ಬಿಡ್ತಾರೆ. ಬಟ್ ಕೊಡೋರಕ್ಕೆ ಕಷ್ಟ ಗೊತ್ತು, ಏನ್ ಮಾಡೋದು, ಯಾಚಕನ ಈ ತರ ಕೇಳ್ಬಿಟ್ಟಿದ್ದಾನೆ, ಯಾಚನೆ ಮಾಡ್ಬಿಟ್ಟಿದ್ದಾರೆ, ಯಾಚಕರು ಕೇಳೋದ್ರಿಂದ ಮತ್ತೆ ನಾವು ಕೊಡ್ಲೇಬೇಕಾಗುತ್ತಲ್ವಾ, ಮತ್ತೆ ನಾವು ಏನ್ ಮಾಡೋದು, ಆ ತರ ದಾನ ಕೊಟ್ಬಿಡ್ತಾರೆ. ಆದ್ರೆ ಆ ಕೊಡೋರ್ಗೆ ಗೊತ್ತು ಎಷ್ಟು ಕಷ್ಟ ಅನ್ನೋದು. ಈ ಯಾಚಕರು ಕೊಡೋರು ಕಷ್ಟನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಇಲ್ಲ, ಅದಕ್ಕೆ ಬೇಕು ಆ ತರ ಕೇಳ್ಬಿಡ್ತಾರೆ. ಇಲ್ಲಿ ಬಂದು ದಾನ ಕೊಡೋರು ದಾನ ತಗೊಳ್ಳೋರು, ಸೊ ಇಬ್ಬರ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ ಕೊಡೋರ್ಗೆ ಅಷ್ಟ ಕಷ್ಟ ಇರುತ್ತೆ, ಕೇಳೋರ್ಗೆ ಏನೋ ಕಷ್ಟ ಇರುತ್ತೆ, ಸೊ ಅದಕ್ಕೆ ಕೇಳ್ತಾರೆ. ಬಟ್ ಕೊಡೋರ್ಗೂ ಅವ್ರ ಪರಿಸ್ಥಿತಿ ಯಾವ ತರ ಇದೆಯೋ ಅದು ನಾವು ನೋಡ್ಬೇಕು. ಇಲ್ಲಿ ಬಂದು ತದೀಚಿ ಋಷಿ ತದೀಚಿ ಬಂದು ಹೇಳ್ತಾರೆ, ಸೊ ಇವಾಗ ನೀವು ಬಂದು ಏನು ಈ ರೂಲ್ಸ್ ಎಲ್ಲ ಹೇಳ್ತಾ ಇದ್ರ, ಓಕೆ ನಿಮ್ ದೇಹ ಇಂದು ನಮ್ಗೂ ಅದಾಗುತ್ತೆ ಇದಾಗುತ್ತೆ, ಮತ್ತೆ ಇಷ್ಟು ದೊಡ್ಡ ಅವಸರ ಬಂದ್ಬಿಟ್ಟಿದ್ದಾನೆ, ಅವನ್ನ ಸಾಯಿಸಬೇಕಂದ್ರೆ ನಿಮ್ ದೇಹವೇ ಬೇಕು, ಆ ತರ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ತಾರೆ. ಆ ತರ ರಿಕ್ವೆಸ್ಟ್ ಮಾಡಾಗ ಇವರು ಏನ್ ಮಾಡಕ್ಕಾಗುತ್ತೆ, ನಿರಾಕಾರ ಮಾಡಕ್ಕಾಗಲ್ವೇ, ಓಕೆ ಕೊಡ್ತೀನಿ. ಯಾಕಂದ್ರೆ ಎಲ್ಲರಿಗೂ ಅವರವರ ದೇಹ ಎಲ್ಲರಿಗೂ ಪ್ರಿಯ ಅಲ್ವಾ, ಆದ್ರೆ ಈ ದೇಹ ಇವತ್ತು ನಾಳೆಯೋ ಏನೋ ಒಂದು ದಿನಲ್ಲಿ ಹೋಗ್ಲೇಬೇಕಾಗುತ್ತೆ. ಬಟ್ ಆ ದೇಹ ಒಂದು ಒಳ್ಳೆ ರೀಸನ್ಗೋಸ್ಕರ ಹೋಗೋದು ನಮ್ಗೂ ಸಂತೋಷವೇ, ಅದಕ್ಕೆ ನಾವೊಂದು ಕೊಡ್ತೀನಿ ಹೇಳ್ಬಿಡ್ತಾರೆ. ಯಾಕಂದ್ರೆ ದೇವರಿಗೆ ನೋಡುವಾಗ ಅವ್ರಿಗೆ ಸ್ವಲ್ಪ ಎರಕ ಸ್ವಭಾವ ಬಂದ್ಬಿಡುತ್ತೆ, ಓಕೆ ಕೊಟ್ಬಿಡೋಣ, ಯಾಕಂದ್ರೆ ಇಷ್ಟು ರಿಕ್ವೆಸ್ಟ್ ಮಾಡ್ತಾರಲ್ವಾ, ಅದಕ್ಕೆ ಅವರು ಏನ್ ನಿರಾಕರ ಮಾಡಿಲ್ಲ, ಓಕೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಇವರು ದೊಡ್ಡ ಋಷಿ ಅಲ್ವಾ, ಸೊ ಆ ತರ ಇರುವಾಗ ಅವ್ರು ಬಂದು ಭಗವಂತನ್ನೇ ನೆನೆಸ್ಕೊಳ್ತಾರೆ. ಯಾಕಂದ್ರೆ ಯಾರೊಬ್ಬರು ಇವಾಗ ದೇಹ ಬಿಡಬೇಕಂದ್ರೆ ಫಸ್ಟ್ ಅವರು ಭಗವಂತನ್ನೇ ಆ ಟೈಮ್ ನೆನೆಸ್ಕೊಂಡ್ರೆ ಅಷ್ಟು ಒಳ್ಳೇದಲ್ವಾ. ಸೊ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಅವ್ರು ಕೇಳುವಾಗ ಓಕೆ ಅದಕ್ಕೆ ಕೊಡ್ಲೇಬೇಕಾಗುತ್ತೇನು. ಸೊ ನಮ್ ದೇಹ ಒಬ್ರಿಗೂ ಸಂತೋಷ ಕೊಡುತ್ತೆ, ಒಬ್ರಿಗೂ ಒಳ್ಳೇದು ಮಾಡುತ್ತೆ, ಲೋಕ ಸುಖಕ್ಕೋಸ್ಕರ ಕೊಡೋದು ಅಂದ್ರೆ ಆವಾಗ ಅವ್ರಿಗೂ ಸ್ವಲ್ಪ ತೃಪ್ತಿ ಆಗುತ್ತಲ್ವಾ. ಇವಾಗ ಇವರೆಲ್ಲ ಎಷ್ಟು ಒಂದು ಶ್ರೇಷ್ಠವಾದ ಋಷಿ, ಪುಣ್ಯವಂತರು ಅಲ್ವಾ, ಅಷ್ಟು ಉದಾರ ಗುಣ ಇರೋರು. ಸೊ ಈ ತರ ಉದಾರ ಗುಣ ಇರೋರೆಲ್ಲ ಶ್ರೇಷ್ಠರು ಅಲ್ವಾ, ಅದಕ್ಕೆ ಅವರು ಏನ್ ಮಾಡ್ತಾರೆ, ಓಕೆ ಕೊಟ್ಬಿಡೋಣ ನಾನು ಅನ್ಕೊಳ್ತಾರೆ. ಯಾಕಂದ್ರೆ ಈ ದೇಹ ನಾವು ಪ್ರಾಣ ಹೋದ್ಮೇಲೆ ಏನಾಗುತ್ತೆ, ಈ ದೇಹನೇ ನಾಯಿಗಳು ನರಿಗಳು ಊಟ ಮಾಡುತ್ತಂತೆ. ಆತರ ಇದನ್ನ ಆಧ್ಯಾತ್ಮಿಕ ಕಲಿಸಕ್ಕೋಸ್ಕರ ನಮ್ ದೇಹನ ಬಿಡೋದು ಶ್ರೇಷ್ಠ. ಈ ದೇಹ ಯಾವಾಗ ಬೇಕಂದ್ರೆ ನಮ್ ಬಿಟ್ಟು ಹೋಗ್ಬಿಡುತ್ತೆ. ದೇಹ ಹೋದ್ಮೇಲೆ ಇದಕ್ಕೂ ಯಾರೆಲ್ಲ ರಿಲೇಷನು, ಆ ದೇಹ ಐಶ್ವರ್ಯ, ಸೊ ಎಲ್ಲ ಏನು ಆ ದೇಹ ಹೋದ್ಮೇಲೆ ಎಲ್ಲರಿಗೂ ಅದು ಕಷ್ಟವೇ ಕೊಡುತ್ತೆ. ದೊಡ್ಡ ಕಷ್ಟ ಆಗಲಿ ಕ್ಲೇಶ ಆಗಲಿ ಎಲ್ಲ ಕಾರಣಕ್ಕೂ ಅದೇ ಕಾರಣ ಆಗ್ಬಿಡುತ್ತೆ, ಕಷ್ಟ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಹತ್ರ ಹೇಳ್ತಾರೆ, ಈ ಅದರ್ವ
ಮಗ ತತೀಚಿ ಏನ್ ಮಾಡಿದಾರೆ ಗೊತ್ತಾ, ಈ ತರ ದೇವರುಗಳು ಸೇವೆಗೋಸ್ಕರ ತನ್ನ ದೇಹನೇ ಕೊಡಬೇಕು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತನ್ನ ಆಧ್ಯಾತ್ಮಿಕ ಆ ಆತ್ಮನಿ ಭಗವಂತ ಹತ್ರ ಹೋಗಿ ಸೇರ್ಸಬೇಕಲ್ವಾ, ಅದಕ್ಕೆ ಅವರು ಏನ್ ಮಾಡಿದ್ದಾರೆ, ತುರಂತ ಅವರು ಆ ದೇವೋತ್ತಮ ಪರಮ ಪುರುಷರ ಪಾದನೆ ನೆನೆಸ್ಕೊಳ್ತಾರೆ. ಆ ಕಮಲದ ಹೂ ತರ ಇರೋ ಭಗವಂತನ ಪಾದನೆ ನೆನೆಸ್ಕೊಳ್ತಾರೆ. ಸೊ ಈ ಪಂಚಭೂತ, ಯಾಕಂದ್ರೆ ನಮ್ಮ ದೇಹ ಪಂಚಭೂತದಿಂದ ಮಾಡಿದ ದೇಹ ಅಲ್ವಾ. ಸೊ ಆತರ ಈ ಪಂಚಭೂತದಿಂದ ಮಾಡಿದ ಈ ದೇಹನಿ ಮತ್ತೆ ಸ್ಥೂಲ ಶರೀರ, ಆ ಶರೀರನೇ ಬಿಡ್ತಾರೆ. ಸೊ ತದೀಚಿ ಏನ್ ಮಾಡ್ತಾರೆ, ಅವ್ರ ಇಂದ್ರಿಯಗಳು ಮತ್ತೆ ಆ ಉಸಿರಾಟ, ಗಾಳಿ, ಮನಸ್ಸು, ಬುದ್ಧಿ ಎಲ್ಲಾನೇ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡಿ ಸಮಾಧಿಲಿ ಇರ್ತಾರೆ. ಸೊ ಆ ತರ ಇರುವಾಗ ಇದ್ಕೊಂಡು ಈ ಭೌತಿಕ ಬಂಧದಿಂದ ಅವರು ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗಿ ಈ ಭೌತಿಕ ದೇಹನಿ ಬಿಟ್ಬಿಡ್ತಾರೆ. ಅವರು ಆಕ್ಚುಲಿ ಏನ್ ಮಾಡಿದ್ದಾರೆ, ಈ ದೇಹನಿ ಭಗವಂತ ನಿಮ್ಗೆ ಅರ್ಪಣ, ಭಗವಂತನೇ ನೆನೆಸ್ಕೊಂಡು ಭಗವಂತ ಇವಾಗ ಅವ್ರು ಕೇಳ್ತಾರಲ್ವ, ನಾವು ಏನ್ ಯಾರೊಬ್ಬರು ಕೊಡ್ಬೇಕಂದ್ರೆ ಏನ್ ಕೊಡ್ಬೇಕು, ದುಡ್ಡು ಕೊಡುವಾಗ ಕೃಷ್ಣಾರ್ಪಣ ಮಸ್ತುನ್ ಕೊಡ್ಬೇಕು ಅಲ್ವಾ. ಆ ತರ ಇವರು ಭಗವಂತನೇ ನೆನೆಸ್ಕೊಂಡು ತನ್ನ ದೇಹನೇ ಅವ್ರಿಗೂ ಕೊಟ್ಬಿಡ್ತಾರೆ. ಆಕ್ಚುಲಿ ಅದೇ ತರ ಭಗವಂತನ ನೆನೆಸ್ಕೊಂಡು ಅವ್ರ ದೇಹ ತ್ಯಾಗ ಮಾಡ್ತಾರೆ. ಯಾಕೆ ನಾವು ಭಗವದ್ಗೀತೆಯಲ್ಲಿ ನೋಡಿದೀವಿ, ಅಂತ ಕಾಳೇ ಚ ಮಾಮೇ ವಾ ಸ್ಮರಣ ಮುಕ್ತ ಕಲೆ ಬರಂ ಯಾ ಪ್ರಯಾದಿ ಸಮದ್ಭಾವಂ ಯಾದಿ ನಾಸ್ತಿ ಅತ್ರ ಸಂಶಯ. ಯಾರೊಬ್ಬನು ಪ್ರಾಣ ಬಿಡು ಆ ಮರಣ ಸಮಯಲ್ಲಿ ಭಗವಂತನ ನೆನೆಸ್ಕೊಳ್ತಾನೋ ಅವರು ಖಂಡಿತ ನಮ್ ಲೋಕಕ್ಕೆ ಬರ್ತಾನೆ ಭಗವಂತ ಹೇಳಿದಾರಪ್ಪ. ಸೊ ಇವಾಗ ಇವ್ರೇನ್ ಮಾಡ್ತಾರೆ, ಭಗವಂತನ ನೆನೆಸ್ಕೊಂಡು ದೇಹ ಬಿಡ್ತಾರೆ. ಅಷ್ಟು ಸುಲಭವಾಗ ಇವಾಗ ಟಕ್ಕನ ಸ್ವಿಚ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತಲ್ವಾ, ಸ್ವಿಚ್ ನಾವು ಪ್ರೆಸ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ. ಆ ತರ ಓಕೆ ನಾವು ದೇಹ ಕೊಡ್ತೀವಿ ಆ ತರ ಕಣ್ಣು ಮುಚ್ಚಿದ್ದಾರೆ, ಭಗವಂತ ನೆನೆಸಿದ್ದಾರೆ, ಟಕ್ಕನು ಆ ದೇಹನ ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ ಎಷ್ಟು ಸುಲಭವಾಗ, ಯಾವೊಂದು ಮರಣ ವೇದನ ಏನೇ ಇಲ್ಲ. ಯಾಕಂದ್ರೆ ಅವರು ಅಷ್ಟು ದೊಡ್ಡ ಋಷಿ, ಅವರೆಲ್ಲ ನೋಡ್ತಾರೋ ಒಂದು ಕ್ಷಣದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವೊಂದು ಡಿಟ್ಯಾಚ್ಮೆಂಟ್ ಇರುತ್ತೆ ನೋಡಿ ಆ ಋಷಿಗೆ. ಅವ್ರಿಗೆ ದೇಹ ಮೇಲೆ ಏನಿಲ್ಲ, ಬಟ್ ಇವರು ಯಾವ ತರ ದೇವರಿಗೂ ಯಾವ ತರ ಅವರುடைய ಥಾಟ್ಸ್ ಯಾವ ತರ ಇದೆ, ಅವ್ರ ಥಿಂಕಿಂಗ್ ಯಾವ ತರ ಇದೆ ಟೆಸ್ಟ್ ಮಾಡಕ್ಕೋಸ್ಕರ ಇಷ್ಟು ಟೈಮ್ ಅವ್ರು ಮಾತಾಡ್ತಾ ಇದ್ರು. ಬಟ್ ಓಕೆ ಅವ್ರು ತೀರ್ಮಾನ ಮಾಡಿದ ಮೇಲ್ಗಡೆ ಒಂದು ಕ್ಷಣದಲ್ಲಿ ದೇಹನ ಬಿಟ್ಬಿಟ್ಟು ಅವ್ರು ಭಗವಂತ ನೆನೆಸ್ಕೊಂಡು ಭಗವಂತ ಲೋಕ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಸೂಪರ್ ನೋಡಿ. ಅದೇ ಹೇಳ್ತಾರಲ್ಲ, ಭಗವಂತ ನೆನೆಸ್ಕೊಂಡು ಈ ತರ ದೇಹ ಬಿಡೋದು ಒಳ್ಳೆ ಮರಣ ಅಲ್ವಾ. ಅಷ್ಟೊಂದು ಶ್ರೇಷ್ಠವಾದ ಮರಣ ಸಿಕ್ಕೋದು ಮನುಷ್ಯರಿಗೂ ತುಂಬಾ ಈ ತರ ಅವರು ದೊಡ್ಡ ಬರ್ತಾರೆ. ಓಕೆ ಕೃಷ್ಣ, ಏನೋ ಡೌಟ್ ಇದ್ರೆ ಕೇಳ್ಬೋದು. ಕಂಟಿನ್ಯೂಷನ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ.